ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ದೆಹಲಿಯಲ್ಲಿ. ಕೇಂದ್ರ ಸಚಿವರುಗಳ ಜೊತೆ ಪ್ರಧಾನಿ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ದೇಶದಲ್ಲಿ ಅನಿಲ ಹಾಗೆ ತೈಲ ಬಿಕ್ಕಟ್ಟಿನ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಗಲ್ಫ್ ಯುದ್ಧದಿಂದಾಗಿ ದೇಶದಲ್ಲಿ ತೈಲ ಹಾಗೆ ಅನಿಲ ಬಿಕ್ಕಟ್ಟು ಎದುರಾಗ್ತಾ ಇರುವಂತಹ ಸಂದರ್ಭ ಇದು. ಈ ಸಭೆಯಲ್ಲಿ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ಜೆಪಿ ನಡ್ಡಾ, ವಿದೇಶಾಂಗ ಇಲಾಖೆ ಸಚಿವ ಜೈಶಂಕರ್ ಎಲ್ಲ ಭಾಗಿಯಾಗಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಆರೋಗ್ಯ ಸಚಿವರಿಂದ ಹಿಡಿದು ವಿದೇಶಾಂಗ ಇಲಾಖೆ ಸಚಿವರ ತನಕ ಬಹಳಷ್ಟು ಸಚಿವರುಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿಚಾರ ಅಂತ ಅಂದ್ರೆ ಒಂದೊಂದು ಶಿಪ್ಗಳನ್ನು ಕೂಡ ತರಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಭಾರತ ಬಹಳ ಪ್ರಯತ್ನವನ್ನ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ. ಈಗ ರಷ್ಯಾದಿಂದ ತೈಲ ಏನೋ ಬರ್ಬೋದಾದಂಥ ಒಂದು ಮುನ್ಸೂಚನೆ ಇದೆ. ಅದಕ್ಕೆ ತಕ್ಕ ಹಾಗೆ ಒಂದು ಶಿಪ್ ಈಗ ಆಲ್ರೆಡಿ ಬಂದಿದೆ. ಹಾಕಲಾಗಿದ್ದಂಥ ಸ್ಯಾಂಕ್ಷನ್ಸ್ಗಳನ್ನು ಅಮೆರಿಕ ಒಂದು ತಿಂಗಳು ಮಟ್ಟಿಗೆ ಈಗ ಅದನ್ನು ಪಕ್ಕಕ್ಕಿಟ್ಟಿದೆ. ಈ ಕಾರಣಕ್ಕಾಗಿ ಒಂದು ಹಂತದಲ್ಲಿ ರಷ್ಯಾ ಇಲ್ಲಿ ನಮಗೆ ಆಶ್ರಯ ಆಗ್ಬೋದು. ಆದರೆ ಅನಿಲಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾವು ಗಲ್ಫ್ ಕಂಟ್ರೀಸ್ ಮೇಲೆ ಭಾಳ ಡಿಪೆಂಡೆಂಟ್ ಆಗಿರುವಂಥ ಕಾರಣಕ್ಕಾಗಿ ಆ ಸಮಸ್ಯೆ ತಲೆದೋರುವಂಥ ಮುನ್ಸೂಚನೆ ಈಗ ಆಲ್ರೆಡಿ ಇದೆ. ಸಮಸ್ಯೆ ತಲೆದೋರಿದೆ ಈಗ ಆಲ್ರೆಡಿ. ಹಾಗಾಗಿ ಆ ವಿಚಾರಗಳ ಬಗ್ಗೆ ಬಹಳ ಗಂಭೀರವಾದಂಥ ಚರ್ಚೆ ನಡೀತಾ ಇದೆ. ರಕ್ಷಣಾ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಸಹಜವಾಗಿ ಏನಾದ್ರು ಶಿಪ್ಗಳನ್ನು ಭಾಳ ಸೆಕ್ಯೂರಿಟಿ ಕೊಟ್ಟು ಕರ್ಕೊಂಬರೋಕ್ಕೆ ಅವಕಾಶ ಇದೆಯಾ, ಮತ್ತೊಂದು ಈ ಥರದ್ದೆಲ್ಲವೂ ಕೂಡ ಚರ್ಚೆಗೆ ಬರ್ಬೋದು ಅಂತ ಕಾಣಿಸುತ್ತೆ. ಬಟ್ ಅದೇನೇ ಆದರೂ ಕೂಡ ಇರಾನ್ ಜೊತೆಗೆ ನಿನ್ನೆ ಪ್ರಧಾನಿ ಮಾತುಕತೆಯನ್ನು ನಡೆಸಿದ್ದಾರೆ, ಇರಾನ್ ಅಧ್ಯಕ್ಷರ ಜೊತೆಗೆ. ಹೀಗಾಗಿ ಆ ಮಾತುಕತೆಯ ನಂತರದಲ್ಲಿ ಸಭೆ ಕರೆದಿರುವಂಥದ್ದು ಭಾಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಆಮೇಲೆ ಹೇಳಿ ಕೇಳಿ ಈಗ ಕೇಂದ್ರ ಸರ್ಕಾರ ಭಾಳ ಇಕ್ಕಟ್ಟಿನ ಸನ್ನಿವೇಶದಲ್ಲಿದೆ. ಒಂದು ಕಡೆ ಕ್ರೂಡ್ ಆಯಿಲ್ ಸಂಬಂಧಪಟ್ಟ ಹಾಗೆ ಭಾಳ ಅನಿಶ್ಚಿತತೆ ಇದೆ. LPGಗೆ ಸಂಬಂಧಪಟ್ಟಾಗೆ ಸರಿಯಾಗಿ ಕ್ಲಾರಿಟಿ ಇಲ್ಲ. ಇದೆಲ್ಲದರ ಜೊತೆಗೇನೆ 5 ರಾಜ್ಯಗಳ ಚುನಾವಣೆ ಬೇರೆ ಬರ್ತಾ ಇರುವಂಥ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಏನಾದರೂ ಅನಿಲ ಬೆಲೆ ಜಾಸ್ತಿ ಮಾಡೋದು ಅಂದರೆ LPG ಬೆಲೆ ಮತ್ತಷ್ಟು ಜಾಸ್ತಿ ಆಗೋದು, ಆಮೇಲೆ ಕ್ರೂಡ್ ಆಯಿಲ್ ಬ್ಯಾರಲ್ ಮೇಲೆ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಕೊಂಡು ಏನಾದರೂ ಇವರು ಪೆಟ್ರೋಲ್ ಡೀಸೆಲ್ ಮೇಲೆ ಬೆಲೆ ಜಾಸ್ತಿ ಆದರೆ ಆ ಪಂಚರಾಜ್ಯ ಚುನಾವಣೆ ಸಂದರ್ಭದಲ್ಲಿ BJPಗೆ ಹೊಡೆತ ಕೊಡುತ್ತೆ ಅನ್ನುವಂಥದ್ದು ಸಹಜವಾಗಿ ಇಲ್ಲಿ ಕೇಂದ್ರ ಸರ್ಕಾರ ಗಮನದಲ್ಲಿ ಇಟ್ಕೊಂಡಿರುವಂಥ ಸಂಗತಿಯೂ ಕೂಡ ಆಗಿದೆ. ಹಾಗಾಗಿ ಭಾಳ ಬಿಕ್ಕಟ್ಟಿನ ಸಂದರ್ಭ ಇದು. ಹೀಗಾಗಿನೇ ಇವತ್ತಿನ ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ, ಏನಾದ್ರು ಮಹತ್ವದ ನಿರ್ಧಾರಗಳಿಗೆ ಬರ್ತಾರಾ, ಏನು ಎತ್ತ, ಇದೆಲ್ಲ ಬಹಳ ಕುತೂಹಲ ಮೂಡಿಸ್ತಾ ಇರುವಂಥ ಸಂದರ್ಭ. ಇಸ್ರೇಲ್ನ ಅರಾದ್ಗೆ ಭೇಟಿ ಕೊಟ್ಟಿದ್ದಾರೆ ನೇತನ್ಯಾಹು. ಹೌದು, ಅರಾದ್ ನಗರದ ಮೇಲೇನೆ ಏರ್ ಸ್ಟ್ರೈಕ್ ಮಾಡಿತ್ತು ಇರಾನ್. ನೀವು ಈಗ ತಾನೇ ನೋಡಿದ ಹಾಗೆ ಈ ಪರಮಾಣು ಸೌಲಭ್ಯ ಇರುವಂಥ ಅದು ಏರಿಯಾಗಳಲ್ಲಿ ಅರಾದ್ ಕೂಡ ಒಂದು ಅಂತ ಹೇಳಲಾಗ್ತಾ ಇದೆ. ಅಂದರೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಯುರೇನಿಯಂ ಅನ್ನ ಸಂಗ್ರಹ ಮಾಡಿಟ್ಟಿರುವಂಥ ಪ್ರದೇಶ ಅದು ಅಂತ ಹೇಳಿ ಇರಾನ್ಗಿರುವಂಥ ಮಾಹಿತಿ. ಮತ್ತೊಂದು ಕಡೆ ಈ ದಾಳಿಗಳಿಗೆ ಪ್ರತಿಯಾಗಿ ಇರಾನ್ನ ಮಿಸೈಲ್ ಸಿಟಿ ಅಂತ ಹೆಸರಾಗಿರುವಂಥ ಆ ಬುಷೇಹರ್ ಪ್ರಾಂತ್ಯದಲ್ಲಿರುವಂಥ IRGC ಘಟಕದ ಮೇಲೆ ದಾಳಿಯಾಗಿದೆ. ಹೌದು, ಇಲ್ಲೂ ಬಂಕರ್ ಬಸ್ಟರ್ಗಳನ್ನ ಮತ್ತೆ ಇಲ್ಲಿ ಪ್ರಯೋಗ ಮಾಡಿದೆ ಅಮೆರಿಕ. GBU-57 ಬಂಕರ್ ಬಸ್ಟರ್ಗಳ ಅಂದ್ರೆ ಆ ಬಾಂಬ್ಗಳ ಪ್ರಯೋಗ ಮಾಡಿದೆ ಅಮೆರಿಕ. ಅಪಾರ ಸಂಖ್ಯೆಯ ಮಿಸೈಲ್ ಸಂಗ್ರಹಿಸಿದೆ ಆ IRGC ಘಟಕದಲ್ಲಿ ಅನ್ನುವಂಥ ಗುಮಾನಿ ಮೇಲೆ ಅಮೆರಿಕ ಈ ದಾಳಿಯನ್ನು ನಡೆಸಿದೆ ಅನ್ನೋದು ತಿಳಿದು ಬರ್ತಾ ಇದೆ. US ತನ್ನ ಬಂಕರ್ ಬಸ್ಟರ್ಗಳನ್ನ ಬಹಳ ಹೆಚ್ಚಾಗಿ ಪ್ರಯೋಗ ಮಾಡ್ತಾ ಇದೆ. ತೀರಾ ಕಳೆದ 48 ಗಂಟೆಯ ಸಂದರ್ಭದಲ್ಲಿ ಹೊರ್ಮುಜ್ ಕಾಲುವೆಯ ಅಕ್ಕಪಕ್ಕದಲ್ಲಿ ಇದೇ ರೀತಿಯಾಗಿ ಮಿಸೈಲ್ ಸಂಗ್ರಹ ಮಾಡಿಕೊಂಡಿದೆ ಅನ್ನುವಂಥ ಗುಮಾನಿ ಮೇಲೆ ಅಲ್ಲೂ ಕೂಡ ಈ ಬಂಕರ್ ಬಸ್ಟರ್ಗಳನ್ನು ಪ್ರಯೋಗ ಮಾಡಿತ್ತು. ನೆಲದ ಆಳದ ಬಹಳಷ್ಟು ಅಡಿಗಳ ತನಕ ಹೋಗಿ ಅಲ್ಲಿ ಸಂಗ್ರಹಿಸಿಟ್ಟಿರುವಂಥ ವಸ್ತುಗಳನ್ನು ಬ್ಲಾಸ್ಟ್ ಮಾಡುವಂತಹ ಕೆಪಾಸಿಟಿ ಇರುವಂಥ, ಅದೆಂತಹದ್ದೇ ಬಂಕರ್ ಆದರೂ ಅದನ್ನು ನುಸುಳಿ ಒಳನುಗ್ಗಿ ಹೋಗಿ ಬ್ಲಾಸ್ಟ್ ಮಾಡೋಕ್ಕೆ ಕೆಪಾಸಿಟಿ ಇರುವಂಥ ಬಂಕರ್ ಬಸ್ಟರ್ ಬಾಂಬ್ಗಳು US ಬಳಿ ಇದೆ. ಸೊ ಅಂಥ ಬಾಂಬ್ಗಳನ್ನು ಅಮೆರಿಕ ಹೆಚ್ಚಾಗಿ ಈಗ ಬಳಕೆ ಮಾಡೋದಕ್ಕೆ ಶುರು ಮಾಡಿದೆ.